ನೀವೇನು ಹೇಳ್ತೀರೋ ನಿಜವಾಗೂ ನನಗೆ ಅರ್ಥ ಆಗಲ್ಲ, ಆದರೆ ನೀವು ಕಾಂಟೆಂಟ್ ಕ್ರಿಯೇಟರ್ಸ್. ಗುಡ್ ಮಾರ್ನಿಂಗ್ ಭೀಷ್ಮಾ. ಗುಡ್ ಮಾರ್ನಿಂಗ್. ನೋಡಿ, ನೈಟ್ ಹೊತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ತೋರ್ಸೋಕ್ಕೆ ಆಗಲಿಲ್ಲ. ಇಲ್ಲಿನ ಬ್ಯೂಟಿಫುಲ್ ವಾತಾವರಣ ಏನು ಸಕ್ಕದಾಗಿತ್ತು ಅಂತ ಈಗ ತೋರಿಸ್ತೀನಿ. ನೋಡಿ ಏನು ಸಕ್ಕದಾಗಿದೆ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೈಟ್ ಹೊತ್ತು ಗೊತ್ತೇ ಆಗಲಿಲ್ಲ ಎಂಥ ಬ್ಯೂಟಿಫುಲ್ ವೆದರಲ್ಲಿದೆ ಅಲ್ಲ ಇದು ಲಾಡ್ಜಿಂಗು. ಎಲ್ಲರೂ ನಿದ್ದೆ 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 ನಿದ್ದೆಲಿ ಎಲ್ಲರೂ ತೇಲ್ತಾ ಇದ್ದಾರೆ ಇವತ್ತು. ರಾತ್ರಿ ಮಲಗೋದಕ್ಕೆ ಬಿಟ್ಟಿಲ್ವಲ್ಲ, ಬೆಳಕರ್ಸ್ಬಿಟ್ರಲ್ಲ. ಹಂಗೆ ಮಾಡ್ಬೇಕು ಲೈಫಲ್ಲಿ. ಇವಳಂತೂ ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಅಣ್ಣ, ಏನು ಮಾಡೋದು ಬದುಕು. ಸೊ ನಾನಿವತ್ತು ಬಂದಿರೋದು ಪುತ್ತೂರಿನ ಪಂಜಳ ಅನ್ನುವಂತಹ ಒಂದು ಗ್ರಾಮದಲ್ಲಿರುವಂಥ ಸಾಲ್ಮರ ಅಂತ ಆಯುರ್ವೇದಿಕ್ ಕೇರ್ ಇದು. ಹಾಗೆ ಇದು ಬಂದ್ಬಿಟ್ಟು ಇಲ್ಲಿ ತಯಾರಾಗಿರುವಂತಹ ಆಯುರ್ವೇದದ ಒಂದು ಸಿದ್ಧೌಷಧ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಅದು ನಿಮಗೆ ಹೀಗೆ ಬಾಕ್ಸಲ್ಲಿ ಬರುತ್ತೆ, ಆಯಿತಾ. ನೋಡಿ ಏನು ಸಖತ್ತಾಗಿದೆ ವೆದರು, ಮತ್ತು ಇವರ ಮನೆ ಮತ್ತು ಒಂದು ಇವರ ಕೇರ್ ಯೂನಿಟ್ಟು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮ ಮೇಡಮ್ ಅವ್ರು ಆಲ್ರೆಡಿ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮೇಡಮ್ 2 ಆಯಿತಾ? 2 hours ಆಯಿತು. 9:15ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 11:15. ಅಯ್ಯಯ್ಯಯ್ಯಯ್ಯಯ್ಯಯ್ಯ. Hey guys, welcome back to my channel. Hey guys, let's go. Welcome to new vlog. Let's get Hi guys, good morning. Welcome back to my channel. So full ನಿದ್ದೆಗಣ್ಣಲ್ಲಿ ಇವತ್ತು ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದಾರೆ ಶೂಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫಸ್ಟು ನಾವು ಎಲ್ಲಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ನಾವು ಇರೋದು ಪುತ್ತೂರಿನಲ್ಲಿ. ಓಕೆ, ಸೊ ಇವಾಗ ನಾವು ಹೊರಡ್ತಾ ಇರೋದು ಸಾಲ್ಮರ ಆಯುರ್ವೇದಿಕ್ ಸೆಂಟರ್ಗೆ ಹೋಗಿ ಕಂಪ್ಲೀಟಾಗಿ 1-2 ಎಪಿಸೋಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಬಂದು ರೆಸ್ಟ್ ಮಾಡಿ ಅದಾದ ನಂತರ ಹಾಸನ್ಗೆ ಹೊರಡ್ತಾ ಇದ್ದೀವಿ. ಮೇಡಮ್ ಅವ್ರು ಮಾತಾಡೋ ಲೆವೆಲಲ್ಲೇ ಇಲ್ಲ, ಆ ಲೆವೆಲಿಗೆ ನಿದ್ದೆ ಎಲ್ರಿಗೂ ಬರ್ತಾ ಇದೆ ಫುಲ್ಲು. ನಮ್ಮ ಮೇಡಮ್ ಅವ್ರಂತೂ ಫುಲ್ಲು ನಿದ್ದೆ, ಎಲ್ಲರೂ ನಿದ್ದೆ 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 ನಿದ್ದೆಲಿ ಎಲ್ಲರೂ ತೇಲ್ತಾ ಇದ್ದಾರೆ ಇವತ್ತು. ರಾತ್ರಿ ಮಲಗೋದಕ್ಕೆ ಬಿಟ್ಟಿಲ್ವಲ್ಲ, ಬೆಳಕರ್ಸ್ಬಿಟ್ರಲ್ಲ. ಹಂಗೆ ಮಾಡ್ಬೇಕು ಲೈಫಲ್ಲಿ. ಇವಳಂತೂ ಜೀವನದಲ್ಲಿ ಏನಾದರೂ ಮಾಡಲೇಬೇಕು ಅಣ್ಣ, ಏನು ಮಾಡೋದು ಬದುಕು. ಅಯ್ಯೋ ಅದು ಇದು ಅಂತ ಮಾತಾಡಿಕೊಂಡು ಬೆಳಗ್ಗೆ 6 ಗಂಟೆ ಆಯಿತು. 7 ಗಂಟೆ ಶೂಟಿಂಗ್ ಇತ್ತು, ಕಾಲೇ ಪಿಕ್ ಮಾಡಲಿಲ್ಲ. ಅದಕ್ಕೆ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ 8 ಗಂಟೆ ಅಷ್ಟೇ ಇವಾಗ ಹೋಗ್ತಾ ಇದ್ದೀವಿ. ಒಂದು ವಿಷಯ ಏನಂತ ಹೇಳಿದ್ರಿ, ಬಂದಿರೋ ಕೆಲಸ ಬಿಟ್ಟು ಎಲ್ಲ ಕೆಲಸನೂ ಆಗ್ತಿದೆ. ಇಲ್ಲ ಬಂದಿರೋ ಕೆಲಸ ಆಗುತ್ತೆ. ಚಿಟ್ಟಡ ಎದ್ದೇಳ್ತಲ್ಲ ಚಿಟ್ಟಡ. ಗುಡ್ ಮಾರ್ನಿಂಗ್ ಭೀಷ್ಮಾ. ಗುಡ್ ಮಾರ್ನಿಂಗ್. ಲೆಟ್ಸ್ ಗೋ ಗೈಸ್. ಬನ್ನಿ ಹೊರಡೋಣ ಗೈಸ್, ಬನ್ನಿ ಬೇಗ ಟೈಮ್ ಆಗುತ್ತೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ಬೇಕು ಇವಾಗ. ನೋಡಿ, ನೈಟ್ ಹೊತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ತೋರ್ಸೋಕ್ಕೆ ಆಗಲಿಲ್ಲ. ಇಲ್ಲಿನ ಬ್ಯೂಟಿಫುಲ್ ವಾತಾವರಣ ಏನು ಸಕ್ಕದಾಗಿತ್ತು ಅಂತ ಈಗ ತೋರಿಸ್ತೀನಿ. ನೋಡಿ ಏನು ಸಕ್ಕದಾಗಿದೆ, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೈಟ್ ಹೊತ್ತು ಗೊತ್ತೇ ಆಗಲಿಲ್ಲ ಎಂಥ ಬ್ಯೂಟಿಫುಲ್ ವೆದರಲ್ಲಿದೆ ಅಲ್ಲ ಇದು ಲಾಡ್ಜಿಂಗು. ಸೂಪರ್ ಆಗಿದೆ. ಎಂಥದ್ದು, ದ ಪಡಿವಾಳ್ ಗ್ರ್ಯಾಂಡ್ ಹೋಟೆಲ್, ಮಹಾವೀರ್ ವೆಂಚರ್ಸು, ಬಟ್ ಹೋಟೆಲ್ ನೇಮು ಪಡಿವಾಳ್ ಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು. ನೋಡಿ ಈಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೊಕೇಶನ್ನು ಅಂತ ಅಂದರೆ ಸಕ್ಕದಾಗಿದೆ ಅಲ್ಲ. ವಾವ್, ಇಟ್ಸ್ ಗೋ ಗುಡ್. ಓಕೆ ಗೈಸ್, ನೋಡಿ ಇವಾಗ ಇದ್ರ ವ್ಯೂ ಹೆಂಗಿದೆ ಅಂತ ಗೊತ್ತಾಗ್ತಾ ಇದೆ, ಇದ್ರ ಇಂಟೀರಿಯರ್ ವರ್ಕ್ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಈಗ ನಾವು ಸ್ಟ್ರೈಟ್ ಅವೇ ಇಲ್ಲಿಂದ ಹೋಗ್ತಾ ಇರೋದು ಸಾಲ್ಮರಗೆ. ಗೈಸ್, ಲಾಸ್ಟ್ ಟೈಮ್ ಒಂದು ಹೋಟ್ಲಿಗೆ ಬಂದಿದ್ವಿ. ಎಷ್ಟು ಕೆಟ್ಟ ಹೋಟ್ಲ್ ಅಂದರೆ ಉಡುಪಿಯಲ್ಲಿ ಅದು ನಂಬರ್ 1 ಕೆಟ್ಟ ಹೋಟ್ಲು. ಇವತ್ತು ಅಲ್ಲಿಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿ ಇನ್ನೊಂದು ಹೋಟ್ಲು ಹುಡುಕಿದ್ವಿ, ಹೋಟೆಲ್ ಸಂತೃಪ್ತಿ ಅಂತ ಹೇಳಿ. ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. ಓನ್ಲಿ ಇಡ್ಲಿ, ನಥಿಂಗ್ ಎಲ್ಸ್. ಹಾಯ್ ಬ್ರೋ, ಮಾರ್ನಿಂಗ್. ನಮಸ್ತೆ. 6 ಗಂಟೆಗೆ ಕಾಲ್ ಮಾಡಿದೆ, 4 ಗಂಟೆಗೆ ಕಾಲ್ ಮಾಡಿದ್ವಿ, 7 ಗಂಟೆಗೆ ಕಾಲ್ ಮಾಡಿದ್ರೆ ನೋ ಕಾಲ್ ರೆಸ್ಪಾನ್ಸ್. ನಮಸ್ತೆ ಸರ್. ನಮಸ್ತೆ, ಆರಾಮಿದ್ದೀರಲ್ಲ? ಹಾಂ. ಸೊ ನಾನಿವತ್ತು ಬಂದಿರೋದು ಪುತ್ತೂರಿನ ಪಂಜಳ ಅನ್ನುವಂತಹ ಒಂದು ಗ್ರಾಮದಲ್ಲಿರುವಂಥ ಸಾಲ್ಮರ ಅಂತ ಆಯುರ್ವೇದಿಕ್ ಕೇರ್ ಇದು. ಅವರ ಒಂದು ಇಂಟರ್ವ್ಯೂ ಮಾಡಲಿಕ್ಕಿದೆ ಇವತ್ತು ಡಿಜಿಟಲ್ ಮಾಧ್ಯಮಕ್ಕೆ, ಹಾಗಾಗಿ ಕಂಪ್ಲೀಟಾಗಿ ಇವತ್ತು ಇಂಟರ್ವ್ಯೂಗೋಸ್ಕರ ಬಂದಿರೋದು. ಸೊ ಇವತ್ತಿನ ನಮ್ಮ ಸ್ಪಾನ್ಸರ್ ಇವರೇ. ನಮ್ಮ
ನವಾಜುದ್ದೀನ್ ಸರ್ ಎಷ್ಟು ಚಂದ ಕನ್ನಡ ಮಾತಾಡ್ತಾರೆ ಗೊತ್ತಾ, ಅವ್ರು ಮುಸ್ಲಿಮ್ಸ್ ಅಂತ ಅನ್ಸೋದೇ ಇಲ್ಲ, ಅವ್ರ ಮಗ. ಹೈ ಸೊ ಸ್ಟಾರ್ಟ್ ಮಾಡುವ ಹಾಗಾದ್ರೆ ಡಿಜಿಟಲ್ ಮಾಧ್ಯಮಗೆ ಕಂಟೆಂಟಾ. ಅದು ನಮ್ಮ ಔಷಧಿಯಲ್ಲಿ ಅವರಿಗೆ ಗುಣ ಆಗ್ತದೆ. ಆ ಗುಣ ಅವರು 1 ರಿಂದ 3 ದಿವಸದಲ್ಲಿ ಅವರಿಗೆ ಕಡಿಮೆ ಆಗುತ್ತೆ. ಆ 3 ದಿವಸದಲ್ಲಿ ಪುತ್ತೂರು ಬಿಟ್ಟರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ರಾಯಚೂರಲ್ಲಿದೆ. ಕರ್ನಾಟಕದ 4 ಝೋನ್ಗಳಲ್ಲಿ ಇದ್ರೆ ಕರಿಬೇಕಾ? ಶೂಟ್ ಎಲ್ಲ ಮುಗೀತಾ? ಮುಗೀತು, ಕಂಪ್ಲೀಟ್. ಸೊ ಬ್ರದರ್ ಶೂಟ್ ಎಲ್ಲ ಕಂಪ್ಲೀಟ್ ಆಯಿತು ನಮ್ಮದು. ಸೊ ನಾವು ಬ್ಯಾಂಗ್ಳೂರಿಗೆ ಹೊರಡ್ಬೋದು ಹಾಗಾದರೆ. ಎಸ್, ನಮಗೂ ಒಂದು ವ್ಲಾಗ್ ಕೊಡಿ ಅಲ್ಲ ನೆಕ್ಸ್ಟ್ ಟೈಮ್ ನಮ್ಮ ವ್ಲಾಗ್ ಚಾನಲಲ್ಲಿ ಡೀಟೇಲ್ಸ್ ಕೊಡೋಣ ಕಂಪ್ಲೀಟಾಗಿ. ಓಕೆ, ಥ್ಯಾಂಕ್ ಯು. ಸೊ ಇವರು ಕೂಡ ಎರ್ನಾಕುಲಮ್ಮ ನಿಮ್ಮದು? ಹಾಂ, ಕೊಲ್ಲಂ ಎಲ್ಲಿ? ಹಾಯ್ ಹಾಯ್, ಕೊಲ್ಲಂ ಎಲ್ಲಿ? ಕರಿಕೋಡು ಅವರಿಗೆ ನೀವೇನು ಹೇಳ್ತೀರೋ ನಿಜವಾಗೂ ನನಗೆ ಅರ್ಥ ಆಗಿಲ್ಲ, ಆದರೆ ನೀವು ಕಾಂಟೆಂಟ್ ಕ್ರಿಯೇಟರ್ಸ್. ಹಾಂ, ಯು ಆಲ್ಸೋ, ಬೋತ್ ಆಫ್ ದೆಮ್ ಡಿಫ್ರೆಂಟ್ ಪೇಜಸ್? ಓಕೆ, ವಾಟ್ ಈಸ್ ಯುವರ್ ಪೇಜ್ ನೇಮ್? New Edison Tech Travel. ಓಕೆ, ಯುವರ್ಸ್? Same New Edison Tech. ಓ ಸೇಮ್ ನಮ್ಮ ಥರನೇ, ಡಿಜಿಟಲ್ ಮಾಧ್ಯಮ ವ್ಲಾಗ್ಸ್. ಓಕೆ, ರೈಟ್. ಸ್ನೇಹಿತರೆ, ಒಟ್ಟು ಇದು ಬಂದ್ಬಿಟ್ಟು ಸ್ಟೋರೇಜ್ ಯೂನಿಟ್ ಕಂಪ್ಲೀಟಾಗಿ ಇವ್ರದ್ದು ಏನೆಲ್ಲ ಇಲ್ಲಿ ತಯಾರಾಗತ್ತಲ್ಲ ಅದು ಯಾವುದು ಕೂಡ ಸ್ಟಾಕ್ ಇಡೋದಿಲ್ಲ. ಸೊ ಹಾಗಾಗಿ ಇಷ್ಟೊಂದು ರೆಫ್ರಿಜಿರೇಟರ್ಸ್ನ ನೀವು ನೋಡ್ಬೋದು. ಕಂಪ್ಲೀಟಾಗಿ ಎಷ್ಟು ಕ್ಲೀನಾಗಿದೆ ಯೂನಿಟ್ ಅಂತ ಅಂದರೆ, ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋದು ತುಂಬಾ ಚೆನ್ನಾಗಿದೆ. ಮತ್ತು ಏರ್ ವೆಂಟಿಲೇಷನ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಫಿಸರು, ಫೈಲ್ಸು, ಫಿಸ್ತೂಲ ಯಾರಿಗೆಲ್ಲ ಇರುತ್ತೆ ಅವರೆಲ್ಲ ಔಷಧಿಯನ್ನು ತರಿಸ್ಕೊಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿರುತ್ತೆ. ಹಾಗೆ ಇದು ಬಂದ್ಬಿಟ್ಟು ಇಲ್ಲಿ ತಯಾರಾಗಿರುವಂತಹ ಆಯುರ್ವೇದದ ಒಂದು ಸಿದ್ಧೌಷಧ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಅದು ನಿಮಗೆ ಹೀಗೆ ಬಾಕ್ಸಲ್ಲಿ ಬರುತ್ತೆ, ಆಯಿತಾ? ಹೀಗೆ ಬಾಕ್ಸಲ್ಲಿ ಬರುತ್ತೆ. ಸಾಲ್ಮರ ಪೈಲೋಕೇರ್ ಅಂತ ಹೇಳಿ ಬರುತ್ತೆ. ಇದರಲ್ಲಿ 30 ಡೋಸೇಜ್ ಇರುತ್ತೆ. ಆ 30 ಡೋಸೇಜ್ನ 10 ಡೇಸಿಗೆ ದಿನಕ್ಕೆ 3 ಆಗಿ ತೊಗೊಳ್ಬೇಕಾಗತ್ತೆ. ಸೊ ಹೀಗೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾರಿಗಾದರೂ ಫೈಲ್ಸು, ಫಿಸರು, ಫಿಸ್ಟುಲ ಇದ್ದರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಒಮ್ಮೆ ಭೇಟಿ ಮಾಡ್ಬೋದು. ಇವರ ಬ್ರ್ಯಾಂಚಸ್ ಎಲ್ಲ ಎಲ್ಲೆಲ್ಲ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಡೀಟೇಲ್ಡ್ ವಿಡಿಯೋ ಬರುತ್ತೆ. ಆ ಡೀಟೇಲ್ಡ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಒಮ್ಮೆ ಭೇಟಿ ಕೊಡಿ, ನಿಮಗೂ ಕೂಡ ಕ್ಯೂರ್ ಆಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಪ್ಯೂರ್ ಕಂಪ್ಲೀಟ್ ಒರಿಜಿನಲ್ ಆಯುರ್ವೇದಿಕ್ ಪದ್ಧತಿಯಲ್ಲಿ ತಯಾರಾಗುವಂತಹ ಔಷಧಿ ಇದು. ಯಸ್, ವಾಟರ್ ಶಾರ್ಟೇಜು. ಈ ಭಾಗಕ್ಕೆ ಬಂದ ತಕ್ಷಣವೇ ನೀರು ಕುಡಿಬೇಕು ಅನಿಸ್ತಾ ಇರುತ್ತೆ. ನೋಡಿ ಏನು ಸಖತ್ತಾಗಿದೆ ವೆದರು, ಮತ್ತು ಇವರ ಮನೆ, ಮತ್ತು ಒಂದು ಇವರ ಕೇರ್ ಯೂನಿಟ್ಟು ಕೂಡ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಈ ಥರದ್ದೊಂದು ಫಾರ್ಮ್ ಹೌಸ್ ಬಿಲ್ಡ್ ಮಾಡಬೇಕು ಅಂತ ಭಾಳ ವರ್ಷದ ಕನಸು. ಫಸ್ಲು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಹಾಂ, ಒಳ್ಳೆ ಫಸ್ಲಿದೆ ಮರೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಥರ ಮೇಂಟೈನ್ ಮಾಡಬೇಕು ತೋಟನ. ನಮ್ಮ ಮೇಡಮ್ ಅವ್ರು ಆಲ್ರೆಡಿ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಮೇಡಮ್ 2 ಆಯಿತಾ? 2 ಅವರ್ಸ್ ಆಯಿತು. 9:15ಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 11:15. ಓಕೆ, ಇವರು ನಮ್ಮ ಸಾಹೇಬ್ರೆ ವರ್ಕೌಟ್ ಮಾಡ್ತಾರೆ, ಜಿಮ್ ವರ್ಕೌಟ್ ಮಾಡ್ತಾ ಇದ್ದೀರಾ ಇಲ್ಲಿ? ಸಾಲ್ಮರದಲ್ಲಿ ಮಾಡಿ ಒಳ್ಳೇದು ಮಾರ್ರೆ, ಒಳ್ಳೇದು. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ. ಅಂದರೆ ಈ ಫೈಲ್ಸು, ಫಿಸ್ತೂಲ ಅನ್ನೋಂಥದ್ದು ಯಾರನ್ನೂ ಕೂಡ ಬಿಟ್ಟಿಲ್ಲ, ಯಾವ ಏಜ್ ಅವ್ರನ್ನೂ ಕೂಡ ಬಿಟ್ಟಿಲ್ಲ, ಯಾವ ಜೆಂಡರ್ ಕೂಡ ಬಿಟ್ಟಿಲ್ಲ. ಇಲ್ಲಿ ನೋಡು, ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಆನೆ ಚಿನ್ನಮ್ಮ.